ನಿಮಿಷಾರ್ಧದಲ್ಲಿ ನಿಗದಿತ ಸ್ಥಾನ ತಲುಪಲು ವಂದೇ ಭಾರತ್ ರೈಲನ್ನು ಪರಿಚಯಿಸಲಾಗಿದೆ. ಆದರೆ ಇದರಲ್ಲಿ ರಿಸರ್ವ್ ಮಾಡಿ ರಾತ್ರಿ ಪ್ರಯಾಣ ಮಾಡಲಾಗ್ತಿರಲಿಲ್ಲ. ಇದರಿಂದ ಕೇಂದ್ರ ಸರ್ಕಾರ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರ ಸೇವೆ ಆರಂಭಿಸಿದೆ. ಸದ್ಯ ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ಸಂಚಾರ ಆರಂಭವಾಗಿದೆ. ಹೊಸ ರೈಲು ಸಂಚಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದ್ದಾರೆ. ಇದರ ವೇಳಾಪಟ್ಟಿ ಜೊತೆಗೆ ಟಿಕೆಟ್ ದರ ಎಷ್ಟಿದೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ಕೊಂಡು ಬನ್ನಿ. ಕರ್ನಾಟಕದ ಜನತೆಗೆ ಕೇಂದ್ರದಿಂದ ಗುಡ್ ನ್ಯೂಸ್. ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ಸಂಚಾರ ಆರಂಭ. ಕರ್ನಾಟಕದ ಜನರಿಗೆ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಶುಭ ಸುದ್ದಿ ನೀಡಿದ್ದಾರೆ. ರಾಜ್ಯದಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲು ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ಸಂಚಾರ ಆರಂಭವಾಗಿದೆ. ಪುಣೆಯಿಂದ ಹುಬ್ಬಳ್ಳಿಗೆ ಬಂದ ರೈಲಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ರೈಲಿನ ಟಿಕೆಟ್ ದರಪಟ್ಟಿ ಬಿಡುಗಡೆಯಾಗಿದ್ದು, ಐಆರ್ಸಿಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಬುಕಿಂಗ್ ಆರಂಭವಾಗಿದೆ. ಹುಬ್ಬಳ್ಳಿಯಿಂದ ಮತ್ತು ಗುರುವಾರ, ಶನಿವಾರ, ಸೋಮವಾರದಂದು ಪುಣೆಯಿಂದ ಹುಬ್ಬಳ್ಳಿಗೆ ಎಕ್ಸ್ಪ್ರೆಸ್ ರೈಲು ಸಂಚರಿಸಲಿದೆ. ವಂದೇ ಭಾರತ್ ರೈಲು ನಿಲುಗಡೆಯಾಗುವ ನಗರಗಳ ಮಧ್ಯದ ದರವನ್ನು ನಿಗದಿಪಡಿಸಿದ್ದು, ದರಪಟ್ಟಿಯನ್ನು ರೈಲ್ವೆ ಇಲಾಖೆ ಪ್ರಕಟಿಸಿದೆ. ಚೇರ್ ಕಾರು ಟಿಕೆಟ್ ದರ ಹಾಗೂ ಕ್ಯಾಟರಿಂಗ್ ಹಾಗೂ ನಾನ್ ಕ್ಯಾಟರಿಂಗ್ ಒಳಗೊಂಡಂತೆ ಎಕ್ಸಿಕ್ಯೂಟಿವ್ ಟಿಕೆಟ್ ದರ ಹಾಗೂ ಕ್ಯಾಟರಿಂಗ್ ರೇಟ್ ಒಳಗೊಂಡಂತೆ ಟಿಕೆಟ್ ದರ ಪ್ರಕಟಿಸಿದೆ. ಶೀಘ್ರದಲ್ಲೇ ಕರ್ನಾಟಕಕ್ಕೆ ಮತ್ತೊಂದು ಸ್ಲೀಪರ್ ರೈಲು ಪುಣೆ ಹುಬ್ಬಳ್ಳಿ ನಡುವೆ ಸಂಚರಿಸುವ ರೈಲು ಬೆಳಗಾವಿಗೆ ಬಂದಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತೊಂದು ರೈಲು ಬರಲಿದೆ. ಬೆಳಗಾವಿಯಿಂದ ಬೆಂಗಳೂರಿಗೆ ವಂದೇ ಭಾರತ ಸ್ಲೀಪರ್ ಕ್ಲಾಸ್ ರೈಲು ಸಂಚಾರ ಆರಂಭಿಸಲಾಗುವುದು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರಾಜ್ಯದಲ್ಲಿ ಇನ್ನು ಹಲವು ಜಿಲ್ಲೆಗಳಲ್ಲಿ ವಂದೇ ಭಾರತ ರೈಲು ಸಂಚಾರ ಆರಂಭಿಸಲಾಗುವುದು. ಅವುಗಳನ್ನು ಬೆಳಗಾವಿ ಮೂಲಕ ಸಂಚರಿಸುವುದಕ್ಕೆ ಆದ್ಯತೆ ನೀಡಲಾಗುತ್ತೆ. ದಿವಂಗತ ಸುರೇಶ್ ಅಂಗಡಿಯವರ ಕನಸಾದ ಹುಬ್ಬಳ್ಳಿ ಕಿತ್ತೂರು ಬೆಳಗಾವಿ ಮಾರ್ಗವಾಗಿ ರೈಲು ಸಂಚಾರ ಆರಂಭಿಸುವ ನಿಟ್ಟಿನಲ್ಲಿ ತ್ವರಿತವಾಗಿ ಕಾಮಗಾರಿ ಕೈಗೊಳ್ಳಲಾಗುವುದು. 2027ರ ಡಿಸೆಂಬರ್ ತಿಂಗಳಿಗೂ ಮೊದಲು ಈ ಮಾರ್ಗದಲ್ಲಿ ರೈಲು ಸಂಚಾರ ಆರಂಭಿಸುವುದಕ್ಕೆ ಉದ್ದೇಶಿಸಲಾಗಿದೆ ಅಂತ ತಿಳಿಸಿದ್ದಾರೆ. ವಂದೇ ಭಾರತ ಸಂಚಾರ ಸಮಯ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ರೈಲು ನಿಲ್ದಾಣದಿಂದ ಬುಧವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 5 ಗಂಟೆಗೆ ಹೊರಡುವ ವಂದೇ ಭಾರತ ರೈಲು ಸಂಖ್ಯೆ 20669 ಮಧ್ಯಾಹ್ನ 1:30ಕ್ಕೆ ಪುಣೆ ತಲುಪಲಿದೆ. ಈ ರೈಲು ಧಾರವಾಡಕ್ಕೆ ಬೆಳಗ್ಗೆ 5:15, ಬೆಳಗಾವಿಗೆ 6:55, ಮೀರಜ್ 9 ಗಂಟೆ, ಸಾಂಗ್ಲಿ 9 ಗಂಟೆ 15 ನಿಮಿಷ, ಸತಾರಾ 10 ಗಂಟೆ 47 ನಿಮಿಷಕ್ಕೆ ತಲುಪಲಿದೆ. ಪುಣೆಯಿಂದ ಗುರುವಾರ, ಶನಿವಾರ, ಸೋಮವಾರ ಮಧ್ಯಾಹ್ನ 2:15ಕ್ಕೆ ಹೊರಡುವ ರೈಲು ರಾತ್ರಿ 10:45ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಮಾರ್ಗದ ಮಧ್ಯ ಬೆಳಗಾವಿಗೆ 8:35ಕ್ಕೆ ಹಾಗೂ ಧಾರವಾಡಕ್ಕೆ 10:20ಕ್ಕೆ ಬರಲಿದೆ. ಈ ರೈಲಿನ ಸಂಖ್ಯೆ 20670. ವಂದೇ ಭಾರತ ರೈಲಿನ ಟಿಕೆಟ್ ದರ ಹೀಗಿದೆ. ವಂದೇ ಭಾರತ್ 8 ಕೋಚ್ಗಳನ್ನು ಹೊಂದಿದ್ದು 52 ಎಕ್ಸಿಕ್ಯೂಟಿವ್ ವರ್ಗದ ಸೀಟುಗಳಿವೆ ಮತ್ತು 478 ಚೇರ್ ಕಾರ್ ಸೀಟುಗಳನ್ನು ಒಳಗೊಂಡಿದೆ. ಹುಬ್ಬಳ್ಳಿಯಿಂದ ಪುಣೆಗೆ ಕಾರ್ ಚೇರ್ ಟಿಕೆಟ್ ದರ 1530 ರೂಪಾಯಿ ಆಗಿದ್ದು, ಇದು ಕ್ಯಾಟರಿಂಗ್ ದರವನ್ನು ಒಳಗೊಂಡಿದೆ. ಅದರಂತೆ ಎಕ್ಸಿಕ್ಯೂಟಿವ್ ವರ್ಗಕ್ಕೆ 2780 ರೂಪಾಯಿ ಇದ್ದು, ಇದು ಕೂಡ ಕ್ಯಾಟರಿಂಗ್ ದರವನ್ನ ಒಳಗೊಂಡಿದೆ. ಕ್ಯಾಟರಿಂಗ್ ಹೊರತುಪಡಿಸಿ ಚೇರ್ ಕಾರಿಗೆ 1185 ಹಾಗೂ ಎಕ್ಸಿಕ್ಯೂಟಿವ್ ವರ್ಗಕ್ಕೆ 2385 ಟಿಕೆಟ್ ದರ ನಿಗದಿಪಡಿಸಲಾಗಿದೆ. ಅದರಂತೆ ಹುಬ್ಬಳ್ಳಿ ಬೆಳಗಾವಿ, ಹುಬ್ಬಳ್ಳಿ ಮೀರಜ್, ಹುಬ್ಬಳ್ಳಿ ಸತಾರಕ್ಕೆ ಪ್ರತ್ಯೇಕ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡದ ಜನ ವಂದೇ ಭಾರತ ರೈಲಿನಲ್ಲಿ ಸಂಚರಿಸಬೇಕಾದ್ರೆ ಚೇರ್ ಕಾರಿಗೆ 365 ಹಾಗೂ ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ 690 ರೂಪಾಯಿ ಕೊಟ್ಟು ಸಂಚರಿಸಬಹುದು. ವಂದೇ ಭಾರತ ಸ್ಲೀಪರ್ ಕೋಚ್ ವಿಶೇಷತೆ ಏನು? ದೇಶದ ಅತ್ಯಂತ ವೇಗದ ರೈಲುಗಳಲ್ಲಿ ಒಂದಾಗಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು. ವಂದೇ ಭಾರತ ಸ್ಲೀಪರ್ ಕೂಡ ಗಂಟೆಗೆ 160 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿರಲಿದೆ. ಹೆಚ್ಚಿನ ವೇಗದಲ್ಲಿ ಹೋಗೋದ್ರಿಂದ ಪ್ರಯಾಣಿಕರು ಆದಷ್ಟು ಬೇಗ ನಿರ್ದಿಷ್ಟ ಗಮ್ಯಸ್ಥಾನ ತಲುಪುವುದಕ್ಕೆ ನೆರವಾಗುತ್ತೆ. ಸಮಯ ಅವಕಾಶವೂ ಉಳಿತಾಯವಾಗುತ್ತೆ. ವಿನ್ಯಾಸದ ವಿಚಾರಕ್ಕೆ ಬರುವುದಾದರೆ ಹೊರಭಾಗವು ಹೆಚ್ಚು ಕಮ್ಮಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೀತಿಯಲ್ಲೇ ಇರಲಿದೆ. ನೂತನ ವಂದೇ ಭಾರತ ಸ್ಲೀಪರ್ ರೈಲು ಒಟ್ಟು 16 ಕೋಚ್ಗಳನ್ನು ಒಳಗೊಂಡಿರಲಿದೆ. ಅದರಲ್ಲಿ 11 ಎಸಿ 3 ಟೈರ್ ಕೋಚ್ಗಳು, 4 ಎಸಿ 2 ಟೈರ್ ಕೋಚ್ಗಳು ಮತ್ತು 1 ಎಸಿ ಮೊದಲ ದರ್ಜೆಯ ಕೋಚ್ ಇರಲಿದೆ. ಎಲ್ಲವೂ ಸೇರಿ 823 ಬರ್ತ್ಗಳನ್ನು ಪಡೆದಿರುವ ನಿರೀಕ್ಷೆ ಇದ್ದು, ರೈಲು ಸಿಬ್ಬಂದಿಗೂ ಮೀಸಲಾದ ವಿಶೇಷ ಬರ್ತ್ಗಳನ್ನು ಪಡೆದುಕೊಂಡಿರಲಿದೆ ಅಂತ ಹೇಳಲಾಗಿದೆ. ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಅಂತ ತಿಳಿದು ಬಂದಿದೆ. ಪ್ರಮುಖವಾಗಿ ಪ್ಯಾಂಟ್ರಿ ವ್ಯವಸ್ಥೆ ಇರಲಿದ್ದು, ಹೊರಭಾಗದಲ್ಲಿ ಸ್ವಯಂಚಾಲಿತ ಬಾಗಿಲು, ವಾಸನೆ ಮುಕ್ತ ಶೌಚಾಲಯವನ್ನ ಹೊಂದಿರಲಿದೆ. ಜೊತೆಗೆ ಜನಸಾಮಾನ್ಯರು ನಿದ್ರಿಸುತ್ತಾ ದೂರದ ಊರುಗಳಿಗೆ ಹೋಗುವುದಕ್ಕೆ ಆರಾಮದಾಯಕ ಆಸನ, ಶಬ್ದ ನಿರೋಧಕ ವ್ಯವಸ್ಥೆಯನ್ನು ಹೊಂದಿರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರೈಲು ಸಂಚಾರ ದಟ್ಟಣೆಯ ಮಧ್ಯೆ ಹೆಚ್ಚುವರಿ ರೈಲಿನ ಸೇವೆ ಒದಗಿಸಿ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಅದಲ್ಲದೆ ಸದ್ಯ ರೈಲಿನ ಟಿಕೆಟ್ ದರ ದುಪ್ಪಟ್ಟಾಗಿದ್ದು, ಮುಂದಿನ ದಿನಗಳಲ್ಲಿ ಟಿಕೆಟ್ ದರ ಕಡಿತಗೊಳಿಸಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.